ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ವಿಡಿಯೋವನ್ನ ಆರಂಭಿಸ್ತಿದ್ದೀನಿ. ನಾನು ಕಳೆದ ವಿಡಿಯೋದಲ್ಲಿ ಪೋಷಕರು ಮಕ್ಕಳ ಮಾರ್ಕ್ಸ್ ಬಗ್ಗೆ ತುಂಬಾ ವರಿ ಮಾಡ್ಕೊಂತಾರೆ, ಹಾಗಾಗಿ ನನಗನ್ಸಿದ್ದ ಒಂದು ವಿಡಿಯೋವನ್ನ ಹಂಚ್ಕೊಂಡಿದ್ದೆ. ಅದಕ್ಕೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಅದರಿಂದ ಒಂದು 2 ಕಮೆಂಟ್ಸ್ ತುಂಬಾ ವಿಡಿಯೋ ಮಾಡ್ಬೇಕನ್ನಿಸ್ತು, ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಿದ್ದೀನಿ. ವಿಷಯ ಇಷ್ಟೇ, ಯಾವುದು ಬೆಸ್ಟ್, ಯಾವ ಸಿಲೆಬಸ್ ಬೆಸ್ಟ್, ಯಾವ ಸಿಲೆಬಸ್ ಇಂದ ನಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತೆ. ಹಾಗೆ CBSE ಕಳಿಸ್ತಿದೀವಿ, ತುಂಬಾ ಕಷ್ಟ ಆಗ್ತಿದೆ, ಹೇಳ್ಕೊಡೋದಕ್ಕಾಗ್ತಿಲ್ಲ, ನಾವು ಕನ್ನಡ ಮೀಡಿಯಂ ಹೇಗೆ ನಿಭಾಯಿಸೋದು, ಹಾಗೆ ಹೀಗೆ ಹಲವು ಪ್ರಾಬ್ಲಮ್ಗಳನ್ನ ತುಂಬಾ ಜನ ಪೇರೆಂಟ್ಸ್ ಅದ್ರಲ್ಲಿ ಶೇರ್ ಮಾಡ್ಕೊಂಡಿದ್ರು. ಅದೆಲ್ಲವನ್ನ ಸೇರಿಸಿ ನನಗನ್ಸಿದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಮೊದಲಿಗೆ ನಾವು ಒಂದಿಷ್ಟು ಸ್ಟೇಟ್, CBSE, ICSE ಅದ್ರ ಬಗ್ಗೆ ನಾನು ವಿಸ್ತರಣೆ ಅವ್ ಯಾವ್ದನ್ನು ಹೇಳಕ್ ಹೋಗೋದಿಲ್ಲ, ಅದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಮೊದ್ಲಿಗೆ ಒಬ್ರು ಪೇರೆಂಟ್ಸ್, ಅವ್ರಿಗೆ ಪ್ರಾಬ್ಲಮ್ ಏನು ಅಂದ್ರೆ, ಅವರ ರಿಲೇಟಿವ್ಸ್ ಹೇಳ್ತಾರೆ, ಯಾಕೆ ಸ್ಟೇಟ್ ಸೇರ್ಸಿದ್ಯಾ, ಅದ್ರಲ್ಲಿ ಏನ್ ಭವಿಷ್ಯ ಇದೆ, ಮುಂದೆ ನಿಮ್ ಮಗು ಹೇಗೆ, ಎಲ್ರು CBSE ಸೇರ್ಸ್ತಿದ್ದಾರೆ, ಹೀಗೆ ಮಾಡಿದ್ರೆ ನಿಮ್ ಮಗು ಭವಿಷ್ಯ ಹಾಳಾಗುತ್ತೆ, ನೋಡಿ ಚೇಂಜ್ ಮಾಡಿ ಅಂತ. ಇಂತ 10 ಪ್ರಾಬ್ಲಮ್ಗಳನ್ನ ತುಂಬಾ ಜನ ಎದುರಿಸ್ತಿರ್ತಾರೆ. ಆದ್ರೆ ಸಮಸ್ಯೆ ತಿಳ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ. ಏನು ಅಂದ್ರೆ, CBSE, ಸ್ಟೇಟು, ICSE ಇಲ್ಲಿ ಎಲ್ಲದಕ್ಕೂ ಅದರದ್ದೇ ಆದ ಒಂದು ವ್ಯಾಲ್ಯೂ ಇದೆ. ಸ್ಟೇಟ್ ಸಿಲೆಬಸ್ ಅಲ್ಲಿ ಮಕ್ಕಳಿಗೆ ಸೇರಿಸ್ಬೇಕು ಅಂದ್ರೆ ಆ ಮಗು ಚೆನ್ನಾಗಿ ಓದ್ತಿದಾನ, ಅಥವಾ ಅವರ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಅಥವಾ ಸ್ಕೂಲ್ ತುಂಬಾ ದೂರ ಇದೆಯಾ, ಹಲವು ಒಂದು ಕ್ರೈಟೀರಿಯಾವನ್ನ ನಾವು ನೋಡ್ಕೋಬೇಕಾಗತ್ತೆ. ಹಾಗೆ CBSE ಕೂಡ. ಈಗ ಮೊದ್ಲಿಗೆ ಬರೋಣ. ಸ್ವಲ್ಪ ಫೈನಾನ್ಷಿಯಲ್ ಆಗಿ ಸ್ವಲ್ಪ ಬಡವರು ಇರ್ತಾರೆ, ಅವ್ರಿಗೆ ಓದ್ಕೊಂಡಿರಲ್ಲ, ಅವ್ರಿಗೆ ಹೇಳ್ಕೊಡೋದಕ್ ಬರೋದಿಲ್ಲ, ಅಥವಾ ಮುಂದವ್ರು ಡಾಕ್ಟರ್ ಇಂಜಿನಿಯರೇ ಮಾಡಿಸ್ತೀನಂತ ಅವ್ರಿಗೆ ಗೊತ್ತಿರಲ್ಲ. ಇಂಥದ್ದೆಲ್ಲ ಇರುವಾಗ ಯಾರೋ ಹೇಳಿದ್ರು ಅಂತ ಚೇಂಜ್ ಮಾಡೋದಕ್ಕಾಗತ್ತಾ? ವರಿ ಮಾಡ್ಕೊಡ್ಬೇಡಿ. ಸ್ಟೇಟ್ ಅಲ್ಲಿ ಓದಿದ್ರು ಏನು ಕಡಿಮೆ ಇಲ್ಲ, ICSE ಓದಿ ಅಥವಾ CBSE ಓದ್ದವರೇ ಎಲ್ರು ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ಅನ್ನೋದು ಆಗೋದು ಇಲ್ಲ ಕೂಡ, ಎಲ್ಲರ ಹತ್ರನೂ ಆಗಲ್ಲ, ಆಯ್ತಾ? ಹಾಗೆ ಇನ್ನೊಂದು ವಿಷಯ, ಸ್ಟೇಟ್ ಸಿಲೆಬಸ್ ಕಡಿಮೆ ಅಂತ ನಾವ್ ಯಾಕೆ ಅನ್ಕೋಬೇಕು? ಎಷ್ಟು ಜನ ಸಾಧನೆ ಮಾಡಿಲ್ಲ ರೀ. ಸ್ಟೇಟ್ ಸಿಲೆಬಸ್ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರುವಂತ ಸಾವಿರಾರು ಜನ ಅಚೀವ್ ಮಾಡಿದವರಿದ್ದಾರೆ. ಆವಾಗ CBSE ಈ ತರ ಎಲ್ಲ ಜಾಸ್ತಿ ಇರ್ಲಿಲ್ಲ. ಯಾವತ್ತಾರು ಅವ್ರು ಅನ್ಕೊಂಡಿದಾರೆ, ಪರಿಶ್ರಮ ಮುಖ್ಯ, ಮನಸ್ಸು ಮುಖ್ಯ, ನಾನ್ ಮಾಡ್ಲೇಬೇಕನ್ನೋ ಒಂದು ಛಲ ಮುಖ್ಯ ಆಗತ್ತೆ, ಆಯ್ತಾ? ಹಾಗೆ CBSE ಈಗ ಹೋಗ್ಬೇಕು ಅಂದ್ರೆ, CBSE ಸ್ಟೇಟ್ ಅಲ್ಲಿ ಏನ್ ಡಿಫರೆನ್ಸ್ ಅಂತದ್ದು ಅಂತ ಮೊದ್ಲಿಗೆ ಹೇಳ್ಬಿಡ್ತೇನೆ, ನಿಮ್ಗೆ ಕ್ಲಾರಿಟಿ ಸಿಗಬಹುದು. ಸ್ಟೇಟ್ ಸಿಲೆಬಸ್ ಅಲ್ಲಿ ಪಾಠ ಈಗ 6th ಇದಿರುತ್ತೆ, ಸಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ ಎಲ್ಲದಕ್ಕೂ ಈಕ್ವಲ್ ಆದ ಒಂದು ಪ್ರಿಫರೆನ್ಸ್ ಇರುತ್ತೆ, ಮತ್ತೆ ಈಸಿ ಕೂಡ. ಮಾರ್ಕ್ಸ್ ಹೇಗೆ ಬುಕ್ ಒಳಗಡೆ ಇರೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ ರೆಡಿ ಆಗುತ್ತೆ ಅಂತ ತುಂಬಾ ಹೊರಗಡೆ ವಿಷಯಗಳನ್ನೆಲ್ಲ ಅವರು ತೆಗೆಯೋದಕ್ಕೆ ಹೋಗೋದಿಲ್ಲ. ಮತ್ತು ಆಯಾಯ ರಾಜ್ಯದವರು ನಡೆಸುವಂತಹ ಪರೀಕ್ಷೆ ಆಗಿರುತ್ತೆ ಇದು, ಆಯ್ತಾ? ಆಮೇಲೆ ಫೀಸ್ ಸ್ಟ್ರಕ್ಚರ್ ತಗೊಂಡ್ರೆ ಇದು ಕಡಿಮೆ ಕೂಡ ಆಗತ್ತೆ. ಮತ್ತೆ ಮಗುಗೆ ತುಂಬಾ ಒಂದು ಟ್ಯಾಲೆಂಟ್ ಅಷ್ಟಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ ಅಂದಾಗ ಸ್ಟೇಟ್ ಸಿಲೆಬಸ್ ತುಂಬಾ ಈಸಿ ಆಗುತ್ತೆ, ಮಗು ಹೊರೆ ಆಗಲ್ಲ, ಹಾಗೆ ಮನೆಯವ್ರಿಗೆ ಕೂಡ ಅದು ಬರ್ಡನ್ ಆಗಲ್ಲ. ಈ ಕಡೆ CBSE ತಗೊಳ್ಳೋಣ. ಇಲ್ಲಿ ಸೆಂಟ್ರಲ್ ನವರು ಇದನ್ನ ನಡೆಸುವಂತಹ ಒಂದು ಸ್ಕೂಲ್ ಆಗಿರತ್ತೆ. ಅಲ್ಲಿನ ಒಂದು ಎಲ್ಲಾ ವಿಷಯ ಏನಂದ್ರೆ ಹೇಗೆ ನಡೆಸಬೇಕು, ಅಲ್ಲಿನ ಪಠ್ಯ ಪುಸ್ತಕವನ್ನ ಆಧರಿಸಿ ಎಲ್ಲಾ ರಾಜ್ಯದವರು ನಡೆಸ್ತಾರೆ, ಯಾಕಂದ್ರೆ ಸೆಂಟ್ರಲ್ ಬೋರ್ಡ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ IIT, JEE, NEET ಎಕ್ಸಾಮ್ ತಗೋಬೇಕನ್ನೋರು, ಈ ಒಂದು ವೈದ್ಯಕೀಯ ಕೋರ್ಸು ಹಾಗೆ ಇಂಜಿನಿಯರಿಂಗ್ ಇಂಥದ್ನೆಲ್ಲ ಮಾಡ್ಬೇಕು ಅಂದವ್ರಿಗೆ ಸ್ವಲ್ಪ CBSE ಅಲ್ಲಿರೋ ಪಾಠಗಳು ಒಂದಕ್ಕೆ ಹೆಲ್ಪ್ ಆಗತ್ತೆ. ಹಾಗೆ UPSC ಎಕ್ಸಾಮ್ ತಗೊಳ್ಬೇಕನ್ನೋರ್ಗು ಕೂಡ ಇದು ಸ್ವಲ್ಪ ಮಟ್ಟಿನ ಉಪಯೋಗ ಆಗತ್ತೆ. ಹಾಗೆ ಫೀಸ್ ಸ್ಟ್ರಕ್ಚರ್ ಕೂಡ ಜಾಸ್ತಿನೇ ಇರುತ್ತೆ. CBSE ಸ್ಕೂಲ್ಗಳು ತುಂಬಾ ಸಿಗ್ತಿದೆ, ಈಗ ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳು ಕಡಿಮೆ ಆಗ್ತಿದೆ. ಹಾಗೆ ICSE ತಗೊಂಡ್ರೆ ಗೊತ್ತು, ಇದರ ಮುಂದಿನ ಒಂದು ಹಂತ. ಇದ್ರಲ್ಲಿ ಜಾಸ್ತಿ ಜನಕ್ಕೆ ಅಷ್ಟು ಇದು ಬರಲ್ಲ, ಇದು ನೋಡಿನೇ ಸೇರ್ಸಿರ್ತಾರೆ. ಇಲ್ಲಿ ಮೇನ್ ತಲೆ ಕೆಟ್ಟಿರೋದೇ ಪೋಷಕರಿಗೆ ಸ್ಟೇಟ್, CBSE ಅಂತ, ಆಯ್ತಲ್ಲ? ಇದೆಲ್ಲ ಇದ್ರಲ್ಲಿರೋ ವಿಷಯಗಳು. ಈಗ ಬರೋಣ. ಸ್ಟೇಟ್ ಸಿಲೆಬಸ್ ಅನ್ನ ಮತ್ತೊಮ್ಮೆ ಹೇಳ್ತೀನಿ, ಕಡೆಗಣಿಸುವ ಅವಶ್ಯಕತೆ ಇಲ್ಲ. ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಹಾಗೆ ನನ್ಗೆ ಇನ್ನೊಂದು ಕ್ವಶನ್ ಎದುರಾಗೋದು, ಡಾಕ್ಟರ್ಸ್, ಇಂಜಿನಿಯರ್ ಎರಡೇ ಕೆಲ್ಸನ? ಈ ಪ್ರಪಂಚದಲ್ಲಿರುವಂತದ್ದು ಎರಡೇ ಕೆಲ್ಸನ? ಮಾತಿದ್ರೆ ಪೋಷಕರು ಮಕ್ಳಿಗೆ ಬರೋದು ಏನಾಗ್ತೀಯಪ್ಪ ಅಂತ ನಾವು ಸ್ಕೂಲಲ್ಲಿ ಕೇಳಿದಾಗ ಅವ್ರು ಉತ್ತರ ಕೊಡೋದು, ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್. ಮಿಕ್ಕದ ಕೆಲ್ಸಗಳನ್ನ ಯಾರು ಮಾಡ್ತಾರೆ? ಯಾರು ಮಾಡ್ಬಾರ್ದು ಅಂತ ರೂಲ್ಸ್ ಇದೆಯಾ?
ಎಲ್ಲ ಕೆಲ್ಸಕ್ಕೂ ಅದ್ರದ್ದೇ ಆದ ವ್ಯಾಲ್ಯೂಗಳಿದೆ, ಅದನ್ನ ನಾವು ಕಲಿಸ್ಬೇಕು. ಇಲ್ಲಿ ಸಿಲೆಬಸ್ ಅನ್ನ ಸೇರ್ಸ್ ತಕ್ಷಣ ಮಗು ನಾಳೆ ಡಾಕ್ಟರ್ ಇಂಜಿನಿಯರ್ ಆಗೋದಿಲ್ಲ. ಅದಕ್ಕೆ ಏನ್ ಇಷ್ಟ, ಅದು ಕ್ರಾಫ್ಟ್ ಮಾಡುತ್ತಾ, ಡ್ರಾಯಿಂಗ್ ಮಾಡುತ್ತಾ, ಅದಕ್ಕೆ ತುಂಬಾ ಚೆನ್ನಾಗಿ ಮಾತಾಡೋ ಸ್ಕಿಲ್ ಇದೆಯಾ, ಅದಕ್ಕೆ ಟೆಕ್ನಿಕಲ್ ಆಗಿ ಅದು ಮೆಕ್ಯಾನಿಕ್ ಆ ತರ ಕೆಲಸಗಳನ್ನ ಮಾಡ್ತಿದ್ಯಾ, ಅಥವಾ ಚೆನ್ನಾಗಿ ಅವನು ಒಂದು ಪೇಂಟ್ ಮಾಡ್ತಾನ, ಯಾವ ಹಲವು ಕೆಲಸಗಳಿದೆ ಆಯ್ತಾ. ಅವನಿಗೆ ಬಿಸ್ನೆಸ್ ಮೈಂಡ್ ಇದೆಯಾ, ಏನೋ ಒಂದು ಕ್ಯಾಲ್ ಅದು ಆ ತರದ್ನೆಲ್ಲ ನಾವು ಮಾಡಿದಾಗ ಈ ಸೊಸೈಟಿಯಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ ಇದೆ, ಅದನ್ನ ನಾವು ಮಾಡ್ಬೋದು. ಎಲ್ರು ಡಾಕ್ಟರ್ ಇಂಜಿನಿಯರ್ ಮಿಕ್ಕದ ಕೆಲಸಗಳು ಮಾಡೋದು ಬೇಕಲ್ವಾ. ಇದನ್ನ ಸುಲಭವಾಗಿ ಹೇಳ್ಬೋದು. ಪೋಷಕರಲ್ಲಿ ಒಂದು ಕ್ವಶನ್ ಬರಬಹುದು ಇವಾಗ, ಯಾಕೆ ಮೇಡಮ್ ಬಡವ್ರ ಮಕ್ಳು ಮಾತ್ರ ಪೇಂಟರ್ ಆಗ್ಬೇಕಾ, ಗಾರ್ಮೆಂಟ್ಸ್ ಏನೋ ಬೇರೆ ಕೆಲಸ ಮಾಡ್ಬೇಕಾ, ಶ್ರೀಮಂತರ ಮಕ್ಳು ಮಾತ್ರ ಡಾಕ್ಟರ್ ಇಂಜಿನಿಯರ್ ಆಗ್ಬೋದು, ನಮ್ಮ ಮಕ್ಳು ಆಗ್ಬಾರ್ದಾ? ಖಂಡಿತ ಇಲ್ಲ. ಇಲ್ಲಿ ದುಡ್ಡು ಕೊಟ್ಟು ತುಂಬಾ ಶ್ರೀಮಂತರ ಮಕ್ಳು ಮಾತ್ರ ಇವತ್ತು ಡಾಕ್ಟರ್ ಇಂಜಿನಿಯರ್ ಆಗಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಮಾರ್ಕ್ಸ್ ಬೇಕಾಗುತ್ತೆ, ದುಡ್ಡು ನಡೆಯಲ್ಲ. ಆದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿದ ಮಕ್ಳು ಕೂಡ ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ದಾರೆ, ಅದು ನೆನ್ಪಿರ್ಲಿ. ಆದ್ರೆ ಎಲ್ರತ್ರ ಆಗಲ್ಲ ಅಲ್ವಾ. ಅಂತವ್ರು ತುಂಬಾ ಕೆಲ್ಸಗಳಿದೆ, ಅದನ್ನ ತಗೋಬಹುದಲ್ವಾ. ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕಾರ್ಪೆಂಟರ್ ಕೆಲಸ ಇರುತ್ತೆ ಆಯ್ತಾ, ಪೇಂಟರ್ ಕೆಲಸಗಳಿರುತ್ತೆ ನೋಡಿ. ಎಷ್ಟೋ ಪೇಂಟರ್ಸ್ಗಳು, ಕಾರ್ಪೆಂಟರ್ಸ್ಗಳು ಮೊದ್ಲು ಎಜುಕೇಶನ್ ಇಲ್ಲ, ಈ ಫೀಲ್ಡ್ ಬಂದಿದೀವಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಈಗ ಎಜುಕೇಶನ್ ತಗೊಂಡು ಕೂಡ ನೆಕ್ಸ್ಟ್ ಇದನ್ನೇ ಪ್ರೊಫೆಷನಲ್ ಆಗಿ ಅದ್ರಲ್ಲಿ ತುಂಬಾ ಅದ್ಭುತವಾಗಿ ಮನೆ ಕಟ್ಟಿದ್ಮೇಲೆ ಅದನ್ನ ಮಾಡೋದಕ್ ಬೇಕಲ್ವಾ. ಹೇಗೆ ಸ್ಕೆಚ್ ಹಾಕ್ಲಿಕ್ಕೆ ಇಂಜಿನಿಯರ್ ಬೇಕು, ಹಾಗೆ ಆ ಮನೆನ ಒಂದು ಅಂದ ಮಾಡ್ಲಿಕ್ಕೆ ಅವರೆಲ್ಲರ ಸಹಾಯ ಇದ್ರು ಮಾತ್ರ ಒಂದ್ ಮನೆ ಆಗತ್ತೆ. ಮನೆ ಕಟ್ಟೋದ್ ನಿಲ್ಲಲ್ಲ, ಆ ಕೆಲ್ಸಕ್ಕೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ ಆಯ್ತಾ. ಆವಾಗ ಅದನ್ನೇ ನೀವು ವೃತ್ತಿಯನ್ನಾಗಿ ತಗೊಂಡ್ರೆ ಏನ್ ತಪ್ಪಿದೆ ಆಯ್ತಾ. ಎಲ್ಲ ಕೆಲ್ಸಕ್ಕೂ ವ್ಯಾಲ್ಯೂ ಇದೆ ಅಲ್ವಾ, ಅದಕ್ಕಾದ ವ್ಯಾಲ್ಯೂ ಇದೆ. ಆ ಕೆಲ್ಸದಲ್ಲಿ 10 ಜನ ಕೆಲ್ಸಕ್ಕೆ ಇಟ್ಕೊಳ್ಳಿ, ಮಾಡಿ. ನೀವು ಸ್ವತಃ ಮನೆ ನೀವೇ ಸಾಲ ಮಾಡ್ದೇನೆ ಒಂದ್ ಮನೆ ತಗೊಳ್ಳೋಷ್ಟು ಕೆಪಾಸಿಟಿ ಇವಾಗಿನ ಕಾರ್ಪೆಂಟರ್ಗಳು ಇದು ಅಷ್ಟು ಡಿಮ್ಯಾಂಡ್ ಇದೆ. ಇವಾಗ ಕೆಲ್ಸದವ್ರೆ ಸಿಗ್ತಾ ಇಲ್ಲ. ನಮ್ ಮಕ್ಳು ಡಾಕ್ಟರೇ ಆಗ್ಬೇಕು ಮೇಡಮ್, ನಮ್ ಮಕ್ಳು ಇಂಜಿನಿಯರೇ ಆಗ್ಬೇಕು ಮೇಡಮ್. ಪೇಷಂಟ್ ಎಲ್ಲ ನೋಡ್ತೀರಾ, ಎಲ್ಲ ಅವರೇ ಹಾಕಿ ಕೂತ್ಕೊಂಡ್ಬಿಟ್ರೆ ಮಿಕ್ಕದ ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ. ದೇವ್ರು ಅದಕ್ಕೇನೆ ಸೃಷ್ಟಿಯಲ್ಲಿ ಎಲ್ಲಾದು ಬೇಕು ಅಂದ್ಬಿಟ್ಟು ಎಲ್ರಿಗೂ ಅವ್ರವ್ರದ ಬುದ್ಧಿಮಟ್ಟ ಇರ್ಬೋದು, ಎಲ್ಲವೂ ಕೊಟ್ಟಿದ್ದಾನೆ. ಆದ್ರೆ ನಾವು ಮಾತ್ರ ಅದನ್ನ ಕೇಳ್ತಿಲ್ಲ, ಅದ್ರ ವಿರುದ್ಧವಾಗಿ ಹೋಗ್ತಿದೀವಿ. ಕೊನೆಯದಾಗಿ ಯಾವ ಕೆಲ್ಸವನ್ನ ಕಡಿಮೆ ಅಂತ ಭಾವಿಸ್ಬೇಡಿ. ಯಾವ ಕೆಲ್ಸನೂ ಕಡಿಮೆ ಇಲ್ಲ. ನಿಯತ್ತಿನಿಂದ ಏನ್ ಹೇಳ್ತಾರೆ, ಶ್ರಮ ವಹಿಸಿ ಮಾಡುವ ಪ್ರತಿ ಒಂದ್ ಕೆಲ್ಸ, ಅದ್ರಲ್ಲೂ ಅಮೌಂಟ್ ಬರುತ್ತೆ, ಇದ್ರಲ್ಲೂ ಅಮೌಂಟ್ ಬರುತ್ತೆ. ಸ್ವಲ್ಪ ಸ್ಟೇಟಸ್ ಮೇಂಟೈನ್ ಮಾಡಕ್ ಹೋಗ್ತೀರಾ, ಅಲ್ಲೇ ಪ್ರಾಬ್ಲಮ್ ಬರ್ತಿರೋದು. ನನ್ನ ಪ್ರಕಾರ ಝೊಮ್ಯಾಟೊ ಹಾಕೋ ಹುಡುಗ, ರೋಡ್ ಕೆಲಸ ಮಾಡೋ ಪೌರ ಕಾರ್ಮಿಕರು, ಡಾಕ್ಟರ್ಗಳು, ಎಲ್ಲಾರ ಕೆಲ್ಸನೂ ದೇವ್ರ ಸಮಾನ. ಅದು ನಾವು ಕಮ್ಮಿ ಕೀಳು, ನನ್ ಮಗು ಹೀಗೆ ಆಗ್ಬೇಕು, ಅದು ತಪ್ಪು ಅನ್ನೋದು ತಪ್ಪಾಗತ್ತೆ ಆಯ್ತಾ. ಮಗುಗ್ ಯಾವ್ದು ಅದ್ ಮಾಡ್ತೀನಿ ಅಂದ್ರೆ ಅದನ್ನ ಬಿಟ್ಬಿಡಿ, ಏನೂ ಆಗೋದಿಲ್ಲ. ಅವ್ನ್ ನೆಮ್ಮದಿ ಇದೆಯಾ, ಅವನಿಗೆ ಅದು ಖುಷಿ ಇದೆಯಾ. ಕೆಲವು ಮಕ್ಳಿಗೆ ಡ್ರೈವಿಂಗ್ ತುಂಬಾ ಇಷ್ಟ, ನಾಳೆ ಹೆಲಿಕಾಪ್ಟರ್ ಓಡಿಸ್ತೀನಿ ಅಂತಾನೆ, ಇಲ್ಲ ಕಾರ್ ಓಡಿಸ್ತೀನಿ ಅಂತಾನೆ. ಅದು ಏನು ಅದ್ರಲ್ಲಿ ಅವ್ನು ಹೋಗ್ತಾನಂದ್ರೆ ಹೋಗ್ಲಿ, ಆ ಖುಷಿ ಕೊಡೋ ಕೆಲ್ಸದಲ್ಲಿ ಅವನ್ ಅದ್ರಲ್ಲಿ ಇಂಪ್ರೂವ್ ಆಗ್ಬಿಟ್ಟು ಅವ್ನ್ ಮನ್ಸಿಗೆ ನೆಮ್ಮದಿದೆ ಅಂದ್ರೆ ಅದಕ್ಕಿಂತ ಖುಷಿ ವಿಷಯ ಇಲ್ಲ. ಇನ್ ಮುಂದೆ ತಲೆ ತೆಗ್ದಾಕಿ ಯಾರೋ ಹೇಳ್ತಾರೆ CBSE ತುಂಬಾ ಚೆನ್ನಾಗಿದೆ ಅಂತೆ, ಫ್ಯೂಚರ್ ಇದೆ ಅಂತೆ, ಸ್ಟೇಟ್ ಅಲ್ಲಿ ಇಲ್ಲ, ಹಾಗಾಗಿ ನೀವು ಸಾಲ ಸೋಲ ಮಾಡಿ ಕಷ್ಟಪಟ್ಟು ದುಡ್ದು ಮಕ್ಳನ್ನ ಬಲವಂತವಾಗಿ ಆ ಅಮೌಂಟ್ ಕೊಟ್ಟು ಸ್ಕೂಲಿಗೆ ಸೇರಿಸಿ ಅವಕ್ ಆಗದೇನೆ ಮತ್ತೆ ತಗೊಂಡೋಗ್ ಟ್ಯೂಷನ್ ಸೇರಿಸಿ ಅಲ್ಲೂ ಕಷ್ಟಪಟ್ಟು ಇವೆಲ್ಲಾ ಒದ್ದಾಟದ್ಕಿಂತ ಸ್ಟೇಟ್ ಆದ್ರೂ ಓಕೆ, CBSE ಆದ್ರೂ ಓಕೆ, ಆ ಮಗು ಸ್ಟೇಟ್ ಅಲ್ಲೇ ಓದ್ಲಿ, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಳಿ, ಮುಂದದೇ ಅವನೇ ಹೋಗೋ ತರ ಆಗ್ಲಿ. ಅವನಿಗೆ ಕಷ್ಟ ಗೊತ್ತಾಗುತ್ತೆ ತಾನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಹಸಿದವನಿಗೆನೆ ಹುಚ್ಚು ಜಾಸ್ತಿ ಇರೋದು, ಹೊಟ್ಟೆ ತುಂಬದವರಿಗೆ ಕಷ್ಟ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಯಾರೋ ಹೇಳ್ತಾರಂತ ವರಿ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. ಎಲ್ಲವೂ ಒಂದೇ. ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಎಲ್ರೂ ಚಾಚ್ತಾರೆ ಅಂತ ನಮ್ಗೆ ಎಷ್ಟು ದೇವ್ರು ಕೊಟ್ಟಿದ್ದಾನೋ ಅದ್ರಲ್ಲೇ ನಾವು ಖುಷಿ ಪಡ್ಬೇಕು. ಸೊ ಇದು ಔಟ್ ಆಫ್ ದ ಸಿಲೆಬಸ್ ಆಗಿರ್ಬಹುದು ನಾನ್ ಮಾತಾಡೋದು. CBSE ವರ್ಸಸ್ ಸ್ಟೇಟ್ ಸಿಲೆಬಸ್ ಅಂತ ಮಾತಾಡಕ್ ಬಂದವಳು ಎಲ್ಲೆಲ್ಲೋ ಮಾತಾಡ್ತೀನಿ ಅಂತ ತಪ್ಪಾಗ ತಿಳಿಬೇಡಿ. ಸೊ ಎಲ್ಲವೂ ಎಲ್ಲರಿಗೂ ಸೂಟ್ ಆಗೋದಿಲ್ಲ, ಎಲ್ಲವೂ ಎಲ್ಲರಿಗೂ ರುಚಿಸೋದಿಲ್ಲ, ಎಲ್ಲರಿಗೆ ಎಲ್ಲವೂ ಸಮಾನ ಅಲ್ಲ. ಅವರವರಿಗೆ ಅವರವರದೇ ಆದ ಒಂದು ಸ್ಥಾನಮಾನ ಇದೆ. ನಾವು ಅದನ್ನ ಅರ್ಥಕೋಬೇಕು. ಎಲ್ಲಾ ಕೆಲಸಗಳು ಸಮಾನ ಅನ್ನೋದನ್ನ ನಾವು ಮಕ್ಳಿಗೆ ತೋರಿಸ್ಬೇಕು. ಒಂದು ಹುದ್ದೆ ಅಂತ ಹೇಳಿದ್ರೆ ಒಂದಿಷ್ಟು ಹೇಳ್ತಾರಲ್ಲ ವೈಟ್ ಕಾಲರ್ ಜಾಬ್ ಅನ್ನೋದನ್ನ ತಲೆನ್ ತೆಗ್ದು ಹಾಕ್ಬೇಕು. ಪ್ರತಿಯೊಂದ್ ಕೆಲ್ಸವನ್ನ ಪ್ರೀತಿಸೋಣ. ಪ್ರತಿಯೊಂದ್ ಕೆಲ್ಸವು ದೇವರ ಕೆಲ್ಸ, ಅದು ನಮಗ್ ಕೊಟ್ಟಿರೋದು, ಅದ್ರಲ್ಲಿ ಖುಷಿ ಕಾಣೋಣ. ಅವಾಗ ಈ ಸಿಲೆಬಸ್ ಯಾವ್ದು ತಲೆ ಕೆಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ನಿಮ್ ಮನ್ಸಿಗೆ ಮೋಸ್ಟ್ಲಿ ಇಷ್ಟ ಆಗದೆ ಇರ್ಬಹುದು. ನೀವು ಫೈನಲ್ ಆಗಿ ಕೇಳ್ಬೋದು, ನಿಮಗ್ ಮಕ್ಳಿದಾರ ಮೇಡಮ್, ನಿಮ್ ಮಕ್ಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ. ನಾನ್ ನಿಜವಾಗ್ಲೂ ಹೇಳ್ತೀನಿ, ಇದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ನನಗ್ ಮಗಳಿದ್ದಾಳೆ,
ಸೊ ಅವ್ಳು ಮುಂದೊಂದ್ ದಿವಸ ಇಲ್ಲ ನಾನು ಈ ಕೆಲಸ ಮಾಡ್ತೀನಿ, ಅಥವಾ ಅದು ಕಡಿಮೆದೇ ಇರಬಹುದು, ನಾನು ಯಾವತ್ತೂ ಅದನ್ನ ಕಡಿಮೆ ಹೆಚ್ಚು ಅಂತಲ್ಲ, ಅದ್ರಲ್ಲಿ ಖುಷಿ ಕೊಡುತ್ತಾ, ಅದ್ರಲ್ಲಿ ಚೆನ್ನಾಗಿದ್ಯಾ, ಮನ್ಸಿಗೆ ಖುಷಿ ಕೊಡುತ್ತಾ, ಓಕೆ ಆ ಕೆಲಸ ಬಂದ ಅದು ನಾವು ನೋಡ್ತೀವಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂತ ಯಾವುದೇ ತರದ ಪ್ರೆಷರ್ ನಮ್ಮ ಕಡೆಯಿಂದ ಬರೋದಿಲ್ಲ. ಹಾಗಾಗಿ ನಾವು ಈ ವಿಡಿಯೋವನ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.